ಈಗಾಗಲೇ ಶ್ರೀನಿವಾಸ್ ಅವರಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷಿ. ಇಲ್ಲಿವರೆಗೂ ನಮ್ಮ ನಡುವೆ ಪೈಪೋಟಿ ಇದ್ದದ್ದು ನಿಜ. ಆದರೆ ನಮ್ಮಲ್ಲಿ ವ್ಯಕ್ತಿಗಿನ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಸಿದ್ಧಾಂತದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಾನು ಆಕಾಂಕ್ಷಿಯಾಗಿ ನನಗೇನಾದರೂ ಅಭ್ಯರ್ಥಿ ಮಾಡಿದರೆ ನಾನೇನು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೆ, ಅದರ 2 ಪಟ್ಟು ಶ್ರಮಪಟ್ಟು ನಾನು ಈ ಸಾರಿ BJPಯನ್ನು ಗೆಲ್ಲಿಸಲಿಕ್ಕೆ ಸಂಪೂರ್ಣ ಪ್ರಯತ್ನವನ್ನು ನಮ್ಮೆಲ್ಲ ಹಿರಿಯರ ಜೊತೆ ಸೇರಿ ಮಾಡ್ತೀನಿ. ಯಾಕಂದರೆ ಈಗಾಗಲೇ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ನಾನಿರ್ಬೋದು, ಕೊಳೆನಹಳ್ಳಿ ಸತೀಶ್ ಅವರು ಇರ್ಬೋದು, ದೇವರಮನಿ ಶಿವಕುಮಾರ್ ಇರ್ಬೋದು, ಎಲ್ಲರೂ ಅಭ್ಯರ್ಥಿ ಆಗಿದ್ವಿ. ಆದರೆ ಈ ಸಾರಿ ಇರ್ತಕ್ಕಂಥ ಸುವರ್ಣ ಅವಕಾಶ BJPಗೆ ಯಾವಾಗೂ ಸಿಕ್ಕಿಲ್ಲ. ಈಗಾಗಲೇ ಎಲ್ಲ ರೀತಿಯ BJP ಗೆಲ್ಲಲಿಕ್ಕೆ ಒಳ್ಳೆಯ ವಾತಾವರಣ ಇತ್ತು. ಇವತ್ತು ಶಾಮನೂರು ಕುಟುಂಬದ ವಿರುದ್ಧ ಜನ ಯಾವ ರೀತಿ ದಂಗೆ ಎದ್ದಿದ್ದಾರನ್ನು ನಾವೆಲ್ಲ ನೋಡಿದ್ದೀವಿ. ಇಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ನಮಗೆ ಕಮಲವನ್ನು ಒಂದು ಸಾರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಿಸ್ಬೇಕನ್ನೋ ಒಂದು ಉದ್ದೇಶ ಐತಿ, ಆ ಒಂದು ಆಸೆ ಐತಿ. ಇದುವರೆಗೂ ನಾವು ದಾವಣಗೆರೆ ದಕ್ಷಿಣದಲ್ಲಿ ಗೆಲುವನ್ನು ನೋಡಿಲ್ಲ. ನಾವು ಈ ರೀತಿ ಒಳ್ಳೆ ವಾತಾವರಣ ಇರ್ತಕ್ಕಂಥ ಅವಕಾಶವನ್ನು ನಾವು ಕಳೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ. ಏನೇ ಪರಿಸ್ಥಿತಿ ಬಂದರು, ಏನೇ ಸಂದರ್ಭ ಬಂದರು, ಶತಾಯಗತಾಯ ನಮ್ಮ ಎಲ್ಲ ತನು ಮನ ಧನದಿಂದ ಶ್ರೀನಿವಾಸ್ ಅವ್ರ ಜೊತೆ ನಾವು ಇರ್ತೀವಿ. ನಮಗೆ ಕಮಲದ ಚಿಹ್ನೆ ಮುಖ್ಯ. ಕಮಲದ ಚಿಹ್ನೆ ಈ ಸಾರಿ ದಕ್ಷಿಣದಲ್ಲಿ ಹರಳೇ ಹರಳುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ಸಹ ನಿಮಗೆ ನಾವೀಗಾಗಲೇ ಆ ಕಡೆಗೆ ನಮ್ಮ ಪೈಲವಾನರಿಗೆ ಇಳಿಸ್ಬಿಟ್ಟಿವಿ. ಆ ಕಡೆಯಿಂದ ಯಾವ ಪೈಲವಾನರು ಬಂದರೂ ಕುಸ್ತಿ ಹೊಡೆಯೋದಂದ್ರೆ ಗ್ಯಾರಂಟಿ.